ಮಂಗಳೂರಿನಲ್ಲಿ ಬೂದಿ ಮುಚ್ಚಿದ ಕೆಂಡವಾಗಿದೆ ಧರ್ಮ ದಂಗಲ್ ಕಿಚ್ಚು. ಹಿಂದೂ ಮುಖಂಡರಿಂದ ಲವ್ ಜಿಹಾದ್ ನಿಲ್ಲಿಸದಿದ್ರೆ ರಕ್ತ ಕ್ರಾಂತಿಯ ಎಚ್ಚರಿಕೆ ಕೊಟ್ಟಿದ್ದಾರೆ ಹಿಂದೂ ಮುಖಂಡ ಪುನೀತ್ ಅತ್ತಾವರ್. ಲವ್ ಜಿಹಾದ್ ನಿಲ್ಲಿಸದಿದ್ರೆ ರಕ್ತ ಕ್ರಾಂತಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಹಿಂದೂ ಮುಖಂಡ ಪುನೀತ್ ಅತ್ತಾವರ್. ಈ ಮೂಲಕ ಧರ್ಮ ದಂಗಲ್ ಕಿಚ್ಚು ಹೆಚ್ಚಾಗ್ತಾ ಇದೆ ಮಂಗಳೂರಿನಲ್ಲಿ. ಪುನೀತ್ ಅತ್ತಾವರ್ ಹೇಳಿಕೆಯ ಬೆನ್ನಲ್ಲೇ ಜ್ಯುವೆಲ್ಲರಿ ಶಾಪ್ ಒಂದರಲ್ಲಿ ಗಲಾಟೆ. ಮಂಗಳೂರಿನ ಸುಲ್ತಾನ್ ಗೋಲ್ಡ್ ಜ್ಯುವೆಲ್ಲರಿಯಲ್ಲಿ ನೈತಿಕ ಪೊಲೀಸ್ ಗಿರಿ. ಹಿಂದೂ ಯುವತಿಯ ಜೊತೆ ಕ್ಲೋಸ್ ಆಗಿದ್ದಕ್ಕೆ ಮುಸ್ಲಿಂ ಯುವಕನ ಮೇಲೆ ಹಲ್ಲೆಯಾಗಿದೆ. ಲುಕ್ಮಾನ್ ಉಲ್ ಹಕೀಂ ಮೇಲೆ ಹಿಂದೂ ಮುಖಂಡರಿಂದ ಹಲ್ಲೆ. ಕೊಪ್ಪ ಮೂಲದ ಹಿಂದೂ ಯುವತಿಯ ಜೊತೆ ಆತ್ಮೀಯವಾಗಿದ್ದಕ್ಕೆ ಹಲ್ಲೆ ನಡೆಸಿದ್ದಾರೆ. ಬಜರಂಗ ದಳದ ಕಾರ್ಯಕರ್ತರೊಂದಿಗೆ ಯುವತಿಯ ಪ್ರಿಯಕರ ಹಲ್ಲೆ. ಸುಲ್ತಾನ್ ಜ್ಯುವೆಲ್ಲರಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದಾರೆ ಲುಕ್ಮಾನ್. ಅದೇ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಓರ್ವ ಹಿಂದೂ ಯುವತಿ. ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದದಕ್ಕೆ ಇಬ್ಬರ ನಡುವೆ ಸ್ನೇಹ ಇದೆ. ಆದರೆ ಯುವತಿಯ ಪೋಷಕರ ಜೊತೆ ಸುಲ್ತಾನ್ ಜ್ಯುವೆಲ್ಲರಿಗೆ ಬಂದಿದ್ದ ಆ ಯುವತಿಯ ಪ್ರಿಯಕರ ಚೇತನ್. ಇದೇ ವೇಳೆ ಪೊಲೀಸರ ಜೊತೆ ಬಂದಿದ್ರು ಬಜರಂಗ ದಳದ ಕಾರ್ಯಕರ್ತರು. ಯುವತಿ ಜೊತೆ ಸಲುಗೆಯಿಂದ ಇದ್ದಿದ್ದಕ್ಕೆ ಲುಕ್ಮಾನ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಜ್ಯುವೆಲ್ಲರಿ ಶಾಪ್ಗೆ ನುಗ್ಗಿ ಲುಕ್ಮಾನ್ ಮೇಲೆ ಹಲ್ಲೆ ಮಾಡಿ ದಾಂಧಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಲುಕ್ಮಾನ್, ಯುವತಿಯ ತಾಯಿ, ಅಂಗಡಿ ಮಾಲೀಕರು ದೂರು ದಾಖಲಿಸಿದ್ದು 3 ಪ್ರತ್ಯೇಕ ಪ್ರಕರಣವನ್ನು ಕದ್ರಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಈ ಮಧ್ಯೆ ಲವ್ ಜಿಹಾದ್ ನಿಲ್ಲಿಸದಿದ್ರೆ ರಕ್ತ ಕ್ರಾಂತಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಹಿಂದೂ ಮುಖಂಡ ಪುನೀತ್ ಅತ್ತಾವರ್. ಕಳೆದ ಹಲವಾರು ವರ್ಷಗಳಿಂದ ಹಿಂದೂ ಸಮಾಜದೊಂದಿಗೆ ಮತ್ತು ಬಜರಂಗದಳ ಸೇರಿ ಈ ಲವ್ ಜಿಹಾದ್ನ ವಿರುದ್ಧ ಹೋರಾಟ ಆಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಮನವಿ ಆಗಿರ್ಬೋದು ಎಲ್ಲವನ್ನು ಕೊಟ್ಟಿತ್ತು. ಆದರೂ ಕೂಡ ಇನ್ನೂ ಕೂಡ ಆ ಲವ್ ಜಿಹಾದ್ ಕಡಿಮೆ ಆಗಿಲ್ಲ. ನಾವು ಮನವಿಯನ್ನು ಕೊಟ್ಟೆವು, ಸಹಿಸಿದಷ್ಟು ಸಹಿಸಿದೆವು, ಪೆಟ್ಟು ತಿಂದಷ್ಟು ತಿಂದಿದೆವು, ಹೋರಾಟ ಮಾಡಿದಷ್ಟು ಮಾಡಿದೆವು. ಆದರೂ ಕೂಡ ಇವತ್ತು ಹಿಂದೂ ಹುಡುಗಿಯರನ್ನು ಆ ಪ್ರೀತಿಯ ನಾಟಕ ಮಾಡಿ ಆ ಮುಸಲ್ಮಾನ ಯುವಕರು ಆ ಲವ್ ಜಿಹಾದ್ ಮುಖಾಂತರ ಆ ಭಯೋತ್ಪಾದನಾ ಚಟುವಟಿಕೆಗೆ ಅವರನ್ನು ಬಳಸುವಂಥ ಕೆಲಸಗಳು ನಡೆಯುತ್ತಿದೆ. ಅನಂತರ ಅವರ ಭವಿಷ್ಯವನ್ನೇ ಬಾಲವನ್ನೇ ಹಾಳು ಮಾಡುವಂಥ ಕೆಲಸಗಳು ನಡೀತಿದೆ. ಅದಕ್ಕೋಸ್ಕರ ಇವತ್ತು ಆ ಮುಸಲ್ಮಾನ ಸಮಾಜದ ಎಲ್ಲ ಯುವಕರಿಗೆ ಇವತ್ತು ಬಜರಂಗ ದಳದ ಮೂಲಕ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ನಾವು ಪೂಜೆ ಮಾಡುವ ಗೋವನ್ನು ನೀವು ಕದ್ದುಕೊಂಡು ಹತ್ಯೆ ಮಾಡೋದನ್ನು ನಿಲ್ಲಿಸಿ. ನಮ್ಮ ಹಿಂದೂ ಸಮಾಜದ ಹೆಣ್ಣು ಮಕ್ಕಳಿಗೆ ಲವ್ ಜಿಹಾದ್ ಮಾಡೋದನ್ನು ನಿಲ್ಲಿಸಿ. ನೀವು ಯಾವ ರೀತಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಿದ್ದೀರಾ, ಅದೇ ರೀತಿಯಲ್ಲಿ ನಿಮ್ಮ ಮುಸಲ್ಮಾನ ಯುವಕರಿಗೆ ಉತ್ತರ ಕೊಡಲಿಕ್ಕೆ ಬಜರಂಗ ದಳಕ್ಕೆ ಗೊತ್ತಿದೆ. ಕಳೆದ ಹಲವಾರು ವರ್ಷಗಳಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ ರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಭರತ್, ಈ ಪುನೀತ್ ಅತ್ತಾವರ್ ಅವರು ರಕ್ತ ಕ್ರಾಂತಿಯ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಲವ್ ಜಿಹಾದ್ ವಿರುದ್ಧ. ಹಾಗಿದ್ರೆ ಈ ಜ್ಯುವೆಲ್ಲರಿ ಶಾಪ್ನಲ್ಲಿ ಆದದ್ದು ಏನು? ಹಲ್ಲೆ ಮಾಡುವಂಥದ್ದು ಏನಾಯಿತು? ಯಾಕಂದ್ರೆ ಅಲ್ಲಿ ಏಕಾಏಕಿ ಬಂದು ಹಲ್ಲೆ ಮಾಡದ್ದ ಅಥವಾ ಆತ ಏನಾದ್ರು ಕಿರುಕುಳ ಕೊಡ್ತಾ ಇದ್ನ ಯುವತಿಗೆ? ಏನಿದು ಪ್ರಕರಣ? ಪ್ರತಿಮಾ, ಕರಾವಳಿ ಮತ್ತೆ ಲವ್ ಜಿಹಾದ್ ಮತ್ತು ಈ ರೀತಿಯ ನೈತಿಕ ಪೊಲೀಸ್ ಗಿರಿಗೆ ಮೂಲಕ ಸುದ್ದಿ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಮೊನ್ನೆ ಕಳೆದ 1-2 ವಾರಗಳ ಹಿಂದೆ ಮಂಗಳೂರಿನ ನಂತೂರು ಬಳಿ ಇದೇ ರೀತಿಯ ಘಟನೆ ನಡೆದಿತ್ತು. ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಆಗಿರುವಂತಹ ಪುನೀತ್ ಅತ್ತಾವರ್ ಅತ್ಯಂತ ಸ್ಪಷ್ಟವಾದಂತಹ ಹೇಳಿಕೆಯನ್ನ ಎಚ್ಚರಿಕೆಯ ಮಾದರಿಯಲ್ಲಿ ಕೊಟ್ಟಿದ್ದಂಥದ್ದು. ಅಂದ್ರೆ ಈ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಇದನ್ನ ನಿಲ್ಲಿಸಬೇಕು. ಲವ್ ಜಿಹಾದ್ ಮಾಡುವಂತದ್ದು ಅಥವಾ ಹಿಂದೂ ಹುಡುಗಿಯರ ಜೊತೆ ಮುಸ್ಲಿಂ ಯುವಕರು ಸುತ್ತಾಟವನ್ನು ನಡೆಸಿದ್ರೆ ಅವರಿಗೆ ಮೈಯತ್ ತೋರಿಸ್ತೀನಿ, ಅಂದ್ರೆ ಮರಣದ ಇದನ್ನ ತೋರಿಸ್ತೀರಿ ಅನ್ನುವಂತಹ ಮೂಲಕ ಒಂದು ರಕ್ತಪಾತದ ಎಚ್ಚರಿಕೆಯನ್ನ ಹಿಂದೂ ಮುಖಂಡ ಪುನೀತ್ ಅತ್ತಾವರ್ ಕೊಟ್ಟಿದ್ದ. ಅದರ ಬೆನ್ನಲ್ಲೇ ಇದೀಗ ಮತ್ತೆ ಮಂಗಳೂರಿನಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ. ಆ ಮಂಗಳೂರಿನ ಸುಲ್ತಾನ್ ಜ್ಯುವೆಲ್ಲರಿ, ಕಂಕನಾಡಿಯಲ್ಲಿರುವಂತಹ ಸುಲ್ತಾನ್ ಜ್ಯುವೆಲ್ಲರಿಗೆ ನುಗ್ಗಿ ಬಜರಂಗ ದಳದ ಕಾರ್ಯಕರ್ತರು ಮುಸ್ಲಿಂ ಯುವಕನ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತದ್ದು, ಈ ಇಡೀ ಹಲ್ಲೆ ನಡೆಸಿರುವಂತಹ ಘಟನೆಯಲ್ಲಿ ಮತ್ತು ಆ ಹಲ್ಲೆ ನಡೆಸಿರುವಂತಹ ತಂಡದಲ್ಲಿ ಬಜರಂಗ ದಳದ ಪುನೀತ್ ಅತ್ತಾವರ್ ಕೂಡ ಭಾಗಿಯಾಗಿದ್ದಂಥದ್ದು. ಆ ಒಂದು ಪುನೀತ್ ಅತ್ತಾವರ್ ಅವರ ನೇತೃತ್ವದಲ್ಲೇ ಯುವಕರ ಟೀಮ್ ಅಲ್ಲಿಗೆ ಹೋಗಿ
ಸುಲ್ತಾನ್ ಜ್ಯುವೆಲರಿಯಲ್ಲಿ ಇದ್ದಂತ ಮುಸ್ಲಿಂ ಯುವಕನ ಮೇಲೆ ಗಂಭೀರವಾದಂತಹ ಹಲ್ಲೆಯನ್ನ ನಡೆಸಿದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕದ್ರಿ ಪೊಲೀಸ್ ಠಾಣೆಯಲ್ಲಿ ನೈತಿಕ ಪೊಲೀಸ್ ಗಿರಿಯ ಪ್ರಕರಣ ದಾಖಲಾಗಿದೆ. ಒಟ್ಟು 3 ಕೇಸ್ಗಳು, ಅಂದ್ರೆ ಒಂದು ಕಡೆಯಲ್ಲಿ ಅಲ್ಲಿ ಯುವತಿ ಏನಿದ್ದಾಳೆ ಆಕೆ ಕೂಡ ಅಲ್ಲಿನ ಸ್ಟಾಫ್ ಆಗಿರ್ತಾಳೆ. ಅದರ ಜೊತೆಗೆ ಲುಕ್ಮಾನ್ ಅನ್ನುವಂತ ಯುವಕ ಅಲ್ಲಿನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರ್ತಾನೆ. ಅವರಿಬ್ರು ಸಲಗಿಯಿಂದ ಇದ್ರು ಅನ್ನುವಂತ ಕಾರಣಕ್ಕೆ ಆಕೆಯ ಪ್ರಿಯಕರ ಚೇತನ್ ಅನ್ನುವಂತವನು ಹಿಂದೂಪರ ಸಂಘಟನೆಗಳು ಮತ್ತು ಆ ಯುವತಿಯ ಪೋಷಕರ ಜೊತೆಗೆ ಬಂದು ಅಲ್ಲಿ ಹಲ್ಲೆಯನ್ನ ನಡೆಸುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲ್ಲೆಗೊಳಗಾದಂತಹ ಯುವಕ ಏನಿದ್ದಾನೆ ಲುಕ್ಮಾನ್ ಕೊಟ್ಟಂತಹ ದೂರಿನ ಆಧಾರದ ಮೇಲೆ, ಅಂದ್ರೆ ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಮತ್ತು ತನಗೆ ಗಲಭೆ ಸೃಷ್ಟಿಸುವಂತಹ ಒಂದು ಪ್ರಯತ್ನಗಳಾಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಗಳು, ಬಜರಂಗ ದಳ ಮತ್ತು ಒಂದಷ್ಟು ಯುವಕರ ಮೇಲೆ ಈಗಾಗಲೇ ಪ್ರಕರಣವನ್ನ ಕದ್ರಿ ಪೊಲೀಸರು ದಾಖಲಿಸಿದ್ದಾರೆ. ಅದ್ರ ಜೊತೆಗೆ ಯುವತಿಯ ತಾಯಿ ಕೊಟ್ಟಂತ ದೂರಿನ ಮೇಲೆ, ಅಂದ್ರೆ ತನ್ನ ಮಗಳನ್ನ ಬಳಸ್ಕೊಂಡು ಆತಗೆ ಬೆದರಿಕೆ ಹಾಕುವಂತ ಕೃತ್ಯಗಳನ್ನ ಎಸಗಿದ್ದಾನೆ. ಹಾಗಾಗಿ ಆ ಒಂದು ತಾಯಿ ಕೊಟ್ಟಂತಹ ದೂರಿನ ಮೇಲೆ ಕೂಡ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಅದರ ಜೊತೆಗೆ 3ನೇ ಪ್ರಕರಣ ಸುಲ್ತಾನ್ ಗೋಲ್ಡ್ ಜ್ಯುವೆಲರಿ ಏನಿದೆ, ಆ ಒಂದು ಜ್ಯುವೆಲರಿಯ ಮಾಲೀಕರು ಕೊಟ್ಟ ಪ್ರಕರಣದ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ನಮ್ಮ ಜ್ಯುವೆಲರಿಗೆ ಪ್ರವೇಶ ಮಾಡಿ ಗಲಭೆ ಸೃಷ್ಟಿಸುವ, ದಾಂಧಲೆ ನಡೆಸುವಂತ ಪ್ರಯತ್ನಗಳನ್ನ ಮಾಡಲಾಗಿದೆ ಅನ್ನುವಂತ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಒಟ್ಟು 3 ಪ್ರಕರಣಗಳನ್ನ ಪೊಲೀಸರು ದಾಖಲು ಮಾಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಪೊಲೀಸರು ಬಜರಂಗ ದಳದ ಕಾರ್ಯಕರ್ತರಿಗೆ ನೈತಿಕ ಪೊಲೀಸ್ ಗಿರಿ ನಡೆಸಿದ್ದಾರೆ. ಅವರ ಪತ್ತೆಗಾಗಿ ಒಂದು ಕಾರ್ಯಾಚರಣೆಯನ್ನ ಕೂಡ ಆರಂಭಿಸಿರುವಂತದ್ದು. ಇಲ್ಲಿ ಇಡೀ ಪ್ರಕರಣದಲ್ಲಿ ಗಮನಿಸಬೇಕಾದಂತದ್ದು, ಮೊನ್ನೆಯಷ್ಟೇ ಮಂಗಳೂರು ಲವ್ ಜಿಹಾದ್ ಮೂಲಕ ಸುದ್ದಿ ಆಗಿತ್ತು. ಆ ನಂತರ ನೈತಿಕ ಪೊಲೀಸ್ ಗಿರಿಯ ಘಟನೆಗಳು ಕಳೆದ ಹಲವಾರು ವರ್ಷಗಳಿಂದ ಅದು ಸ್ವಲ್ಪ ಸ್ಟಾಪ್ ಆಗಿತ್ತು, ಆದ್ರೆ ಮತ್ತೆ ಅದು ಮುನ್ನೆಲೆಗೆ ಬಂದಿದೆ. ಅದ್ರ ಜೊತೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಕಳೆದ ಬಾರಿ ಮಾತನಾಡಿದಾಗ್ಲೂ ಪುನೀತ್ ದತ್ತ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಂತದ್ದು, ಈ ಒಂದು ಲವ್ ಜಿಹಾದ್ ಆಗಿರ್ಬೋದು, ಹಿಂದೂ ಹುಡುಗಿಯರ ಜೊತೆ ಮುಸ್ಲಿಂ ಯುವಕರು ಸುತ್ತಾಟ ನಡೆಸುವಂತದ್ದಾಗಿರ್ಬೋದು, ಇಂಥದ್ದನ್ನ ನಿಲ್ಲಿಸಬೇಕು. ಅದರಲ್ಲೂ ಅಫ್ತಾಬ್ನ ಪ್ರಕರಣ, ಅಂದ್ರೆ 35 ತುಂಡುಗಳಾಗಿ ಯಾವಾಗ ಒಂದು ಶ್ರಾದ್ದಳನ್ನ ಫ್ರಿಡ್ಜ್ ನಲ್ಲಿಟ್ಟ ಪ್ರಕರಣ ನಡೀತು, ಆ ಪ್ರಕರಣದ ನಂತರ ಕರಾವಳಿ ಮತ್ತಷ್ಟು ನಿಗಿ ಕಂಡುವಾಗಿದೆ. ಈ ಭಾಗದ ಸಂಘಟನೆಗಳು ಈ ರೀತಿಯಾದಂತಹ ಕಾರ್ಯಚಟುವಟಿಕೆಗಳನ್ನ ಹದ್ದುಬಸ್ತಿನಲ್ಲಿಡಬೇಕು ಮತ್ತು ಲವ್ ಜಿಹಾದ್ ಅನ್ನ ನಿಯಂತ್ರಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತ್ಯೇಕವಾದಂತಹ ಟಾಸ್ಕ್ ಫೋರ್ಸ್ ಗಳ ಮಾದರಿಯಲ್ಲಿ ರಚನೆಯನ್ನ ಮಾಡಿಕೊಂಡು ಎಲ್ಲೆಲ್ಲಿ ಈ ರೀತಿಯಾಗಿ ಆಗುತ್ತೆ ಅಂತಹ ಮಾಹಿತಿಗಳು ಬಂದ ತಕ್ಷಣ ನೇರವಾಗಿ ಪೊಲೀಸರ ಜೊತೆಗೆ ಆ ಜಾಗಗಳಿಗೆ ಹೋಗ್ತಾರೆ. ಅದು ಒಂದಷ್ಟು ಕೈ ಮೀರಿದಂತ ಸಂದರ್ಭದಲ್ಲಿ ನಿನ್ನೆ ಸುಲ್ತಾನ್ ಗೋಲ್ಡ್ ಅಲ್ಲೂ ಕೂಡ ಆಗಿದ್ದು ಅದೇ, ಅದು ಪರಿಸ್ಥಿತಿ ಕೈ ಮೀರಿತ್ತು. ಪರಿಸ್ಥಿತಿ ಕೈ ಮೀರಿದಂತ ಸಂದರ್ಭದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಹಲ್ಲೆ ಆಗಿರುವಂತದ್ದು. ಪೊಲೀಸರು ನೋಡ್ತಾ ಇದ್ದಂತೆ ಆ ಯುವಕನ ಮೇಲೆ ಏಕಾಏಕಿಯಾಗಿ 4-5 ಜನ ಹಿಂದೂಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತ ಯುವಕರು ಹಲ್ಲೆಯನ್ನ ನಡೆಸಿದ್ದಾರೆ. ಸ್ವತಃ ಪುನೀತ್ ದತ್ತ ಅವರ ನೇತೃತ್ವದಲ್ಲೇ ಈ ಒಂದು ದಾಳಿ ನಡೆದಿರುವಂತದ್ದು. ಹಾಗಾಗಿ ಇದರ ಬಗ್ಗೆ ಬಹಳ ಗಂಭೀರವಾಗಿ ಪೊಲೀಸ್ ಇಲಾಖೆ ಪರಿಗಣಿಸಿದೆ. ಅಂದ್ರೆ ಕರಾವಳಿ ಸೂಕ್ಷ್ಮ ಪ್ರದೇಶ, ಇಂತಹ ಧರ್ಮದಂಗಲುಗಳ ಮೂಲಕವೇ ಕರಾವಳಿ ಸುದ್ದಿ ಆಗಿರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣದ ಮೂಲಕ ಆರೋಪಿಗಳನ್ನ ಬಂಧಿಸಿ ಪ್ರಕರಣಕ್ಕೆ ಇತಿಶ್ರೀ ಆಡುವಂತ ಕೆಲಸಕ್ಕೆ ಕೂಡ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.